ವಿರಾಮದ ನಂತರ ಪ್ರಶಸ್ತಿ ಪಚೀತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಲಿಶಾ ಮತ್ತು ರಕ್ಷಿತಾ ಇಬ್ಬರು ವಿದ್ಯಾರ್ಥಿನಿಯರಿಗೆ ನೆರವು ನೀಡಿದಂತವರು ಇಬ್ಬರು ವ್ಯಕ್ತಿಗಳು. ಒಬ್ರು ಆಟೋ ಚಾಲಕ, ಇನ್ನೊಬ್ರು ಉಪನ್ಯಾಸಕರು. ಈಗ ಆಟೋ ಚಾಲಕರ ಹೆಸರನ್ನ ಪ್ರಶಸ್ತಿಗೆ ನಮೂದಿಸಬೇಕು ಅಂತ ಹೇಳಿ ಪ್ರಶಸ್ತಿಗೆ ಅವರು ಶಿಫಾರಸು ಮಾಡಲಿಕ್ಕೆ ಅಂತೇಳಿ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಆದರೆ ಈಗ ಚಾಲಕರಿಗೆ ಹೋಗ್ಬೇಕಾ ಅಥವಾ ಉಪನ್ಯಾಸಕರಿಗೆ ಹೋಗ್ಬೇಕಾ ಅಥವಾ ಇಬ್ಬರಲ್ಲಿ ಯಾರಿಗೆ ಹೋಗ್ಬೇಕು? ಇಬ್ರು ನೆರವು ನೀಡಿದ್ದು ನಿಜ, ಆದರೆ ಯಾರು ಹಕ್ಕುದಾರರು, ಯಾರಿಗೆ ಸಲ್ಲಬೇಕಾಗಿದೆ ಪ್ರಶಸ್ತಿ, ಈ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾವು ನೆರವು ಮಾಡಿದ್ವಿ ಅಂತ ಹೇಳಿ ಒಬ್ರಂತಾರೆ, ನಾವು ನೆರವಿದ್ವಿ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಅವ್ರನ್ನೇ ಮಾತನಾಡಿಸೋಣ. ಈಗ ಇಬ್ಬರನ್ನು ಮಾತನಾಡಿಸ್ವಿ, ಚಾಲಕರನ್ನ ಉಪನ್ಯಾಸಕರನ್ನ. ಆದರೆ ಈ ವಿಚಾರ ಗೊತ್ತಿರುವಂತಹ ಇನ್ನಿಬ್ಬರು ಸಾಕ್ಷಿ, ಈ ಪ್ರಕರಣಕ್ಕೆ ಸಾಕ್ಷಿ ಅಂತಂದ್ರೆ ಪ್ರಮುಖವಾಗಿ ನೆರವು ಪಡೆದಂತಹ ಲಿಶಾ ಮತ್ತು ರಕ್ಷಿತಾ. ಸೊ ಲಿಶಾ, ಮೊದಲು ನಿಮ್ಮನ್ನ ಕೇಳ್ತೀನಿ ನಾನು. ಲಿಶಾ, ನಿಮ್ಗೆ ಅವತ್ತು ನೆನಪಿದ್ಯಾ ನಿಮ್ಗೆ ಯಾರು ಸಹಾಯ ಮಾಡಿದ್ರು, ಹೇಗೆ ಬಂದ್ರಿ ನೀವು ಆಸ್ಪತ್ರೆ ತಲುಪಿದ್ರಿ ಅಂತ? ನೆನಪಿದೆ. ಹೇಳಿ. ಮೊದಲು ಬಾಂಬ್ ಬ್ಲಾಸ್ಟ್ ನಡೆದ ನಂತರ ನಾನು ರಕ್ಷಿತಾ ರೋಡ್ ಮೇಲೆ ಬಿದ್ದಿದ್ವಿ. ಇಬ್ರು ಕಾಲು ಅಂತ ಅಂದ್ರೆ ಕಿರ್ಚಾಡ್ತಾ ಇದ್ವಿ, ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಇಬ್ರು ಕಿರ್ಚಾಡ್ತಾ ಇದ್ವಿ. ಆವಾಗ ಶಿವಮೂರ್ತಿ ಅವರು ಓಡ್ ಬಂದು ಆಟೋ ಅವರು ಅವ್ರ ಫ್ರೆಂಡ್ಸ್ ಯಾರ್ಯಾರಿದ್ರು ಅವರೆಲ್ಲ ಫಸ್ಟ್ ಓಡ್ ಬಂದಿದ್ದು ಅವ್ರು ಓಡ್ ಬಂದು ನಮ್ಮಿಬ್ಬರನ್ನು ಒಂದು ಆಟೋ ಹಿಡ್ದು, ಇಂದ್ರೇಶ್ ಅವ್ರ ಆಟೋ ಹಿಡ್ದು ನಮ್ಮಿಬ್ಬರನ್ನು ಅದರಲ್ಲಿ ಕರ್ಕೊಂಡು KC ಜನರಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಸೊ ಫಸ್ಟ್ ಓಡ್ ಬಂದು ನಮ್ಮನ್ನ ಎತ್ತಿದ್ದು ಅಂತಂದ್ರೆ ಶಿವಮೂರ್ತಿ ಅವರೇ. ಆಟೋ ಅಲ್ಲಿ ಹಿಡ್ದು ಆಟೋ ಒಳಗಡೆ ಹಾಕಿದ್ದು, ಆಟೋನ KC ಜನರಲ್ ಕರ್ಕೊಂಡು ಹೋಗಿದ್ದೆಲ್ಲ ಇಂದ್ರೇಶ್ ಅವರು ಜೊತೆಗೆ ಶಿವಮೂರ್ತಿ ಅವರು ಕೂಡ ಶಿವಮೂರ್ತಿ ಅವರು ನನ್ನನ್ನ ಆಟೋ ಒಳಗಡೆ ಹಾಕಿದ್ರು. ನೆಕ್ಸ್ಟ್ ರಕ್ಷಿತಾನ ಆಟೋ ಒಳಗಡೆ ಕೂರಿಸಿ ಶಿವಮೂರ್ತಿ ಅವರು ನಮ್ ಜೊತೆ ಬಂದ್ರು. ರಕ್ಷಿತಾ, ನಿಮ್ ಪ್ರಕಾರ ಹೇಳ್ತಾರ ನಿಜಾನ? ಹಾಗೆ ಆಗಿದ್ದ ಘಟನೆ? ಹಾಗೆ ಆಗಿದ್ದು. ನನ್ನನ್ನಂತೂ ಶಿವಮೂರ್ತಿ ಅಂಕಲ್ ಇಟ್ಕೊಂಡಿದ್ದಂತೂ ನನ್ಗೆ ಇನ್ನ ಇವಾಗೂ ಜ್ಞಾಪನಕ್ಕಿದೆ. ಇಟ್ಕೊಂಡು ಕೇಳ್ತಾ ಇದ್ರು, ಐ ಮೀನ್ ಯಾರಾದ್ರೂ ಹೆಲ್ಪ್ ಮಾಡಕ್ ಬರ್ತೀರಾ ಅಂತ. ಆಲ್ರೆಡಿ ಲೀಶಾ ಆಟೋ ಒಳಗ್ ಕೂತಿದ್ಲಲ್ವಾ, ಇನ್ನೊಂದು ಆಟೋ ಏನೋ ಸಿಕ್ಕಿಲ್ಲ ಅಂತ ಮತ್ತೆ ಅವಳನ್ನ ಸರ್ಸಿ ಮತ್ತೆ ನನ್ನನ್ನು ಅದೇ ಆಟೋಲ್ಲೇ ಕೂರ್ಸ್ಕೊಂಡು ಆಸ್ಪತ್ರೆಗೆ ಹೋದ್ರಿ. ನಮ್ ಕಾಲ್ಗಳನ್ನ ನಾವೇ ಇಟ್ಕೊಂಡು ಆ ಸ್ಥಿತಿಯಲ್ಲಿ ಇನ್ಫ್ಯಾಕ್ಟ್ ನಾವು ಕಾನ್ಶಿಯಸ್ ಆಗಿದ್ದಿದ್ದೆ ಗ್ರೇಟ್ ಅನ್ಕೊಳ್ತೀವಿ. ನಮ್ಮ ಪ್ರಕಾರ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಫಸ್ಟ್ ನಾನು ಆ ಡ್ರೈವರ್ ಸೀಟಲ್ಲಿ ಕೂತಿರ್ಬೇಕಾದ್ರೆ ಅಂಕಲ್ ನನ್ನ ಫ್ರೆಂಡ್ ಇನ್ನೊಬ್ಳಿದಾಳೆ ಅಂತ ಆ ಹುಡುಗಿ ಹೇಳದ್ ಇನ್ನೂ ಲೀಶನ್ ಫಸ್ಟ್ ಆಟೋಲ್ ಕೂರ್ಸಿದಾಗ ನನಗೆ ಇನ್ನೊಂದು ಆಟೋ ಸಿಕ್ಕಿಲ್ಲ ಅನ್ಬಿಟ್ಟು ಅದೇ ಆಟೋಲೇನೆ ಮತ್ತೆ ಅವಳನ್ನು ಸರ್ಸಿ ನನ್ನ ಅದಲ್ಲೇ ಗುಡ್ಸ್ಕೊಂಡು ಶಿವಮೂರ್ತಿ ಅಂಕಲ್ ನಮ್ ಜೊತೆಗೆ ಬಂದ್ರು. ಇನ್ಫ್ಯಾಕ್ಟ್ ಹಾಸ್ಪಿಟಲ್ ನಲ್ಲಿ ಹೋದ್ಮೇಲೆ, ಹೋಗಿ ಅಲ್ಲಿ ತಲುಪಿದ ಮೇಲೆ ನಿಮ್ಗೆ ಏನಾದ್ರು ನೆನಪಿದೆಯಾ? ಏನಾದ್ರು ಘಟನೆ ನಡೀತಾ ಯಾವ್ದಾದ್ರು? ಶಿವಮೂರ್ತಿ ಅಂಕಲ್ ಒಳಗಡೆ ಹೋಗಿ ಸ್ಟ್ರೆಚರ್ಗೆ ಏನೋ ಕರಿಯಾಕ್ ಇದ್ ಮಾಡ್ತಾ ಇದ್ದಾಗ ಅವರು ಅಷ್ಟು ಬೇಗ ಫಸ್ಟ್ ಏಡ್ ಗಾಗ್ಲಿ ಬರ್ಲಿಲ್ಲ. ಅವರು ಅಂಕಲ್ ಒಳಗಡೆ ಹೋಗಿ ಕರೀತಾ ಇದ್ರು ನಮ್ಗೋಸ್ಕರನೇ. ಅಷ್ಟರಲ್ಲಿ ಇಂದ್ರೇಶ್ ಅವರು ಒಳಗಡೆ ಕರ್ಕೊಂಡು ಹೋದ್ರು. ಇವ್ರನ್ನ ಫಸ್ಟ್ ಎತ್ಕೊಂಡೆ ಮೇಡಮ್, ಇವ್ರನ್ನ ಎತ್ಕೊಂಡು ಹೋಗಿ ಸ್ಟ್ರೆಚರ್ ಮಲಗಿಸ್ತೆ. ಇನ್ನೊಬ್ಳು ಅಲ್ಲಿದ್ಲು, ಅವಳನ್ನು ಕರ್ಕೊಂಡು ಹೋಗ್ಬೇಕಲ್ವ ಅನ್ಬಿಟ್ಟು ಅಷ್ಟೊತ್ತಿಗೆ ಆ ಹುಡುಗಿನ ಹಿಂಗ್ ಎತ್ಕೋಬೇಕಾದ್ರೆ ಅಂಕಲ್ ನನ್ ಕಾಲ್ ಬಿದ್ದೋಯ್ತು ಭಯ ಬೀಳಬೇಡ ಅಂತ ಮೇಲ್ ಕೆತ್ತಕ್ ಆಗ್ಲಿಲ್ಲ. ಸ್ಟ್ರೆಚರ್ ತಳ್ಳೋ ಗಾಡಿಯಲ್ಲಿ ಕೂರಿಸ್ಬಿಟ್ಟು ಹೋಗಿ ಅಲ್ಲಿ ಒಳಗಡೆ ಹೋದಾಗ ಒಬ್ರು ವಾರ್ಡ್ ಬಾಯ್ ಬಂದ್ರು. ಏನಾಗಿದೆ ರಾಮಾಯಣ, ಇದು ಏನಾಯ್ತು ಅನ್ನೋದಕ್ಕೆ ಈಗ ಬಾಂಬ್ ಬ್ಲಾಸ್ಟ್ ಅಂತ ಹೇಳಿದ್ರು. ಇವರಿಬ್ರು ಜ್ಞಾಪನವಾಗೇ ಇದ್ರು, ಜ್ಞಾನವಾಗೇ ಇದ್ರು, ಇಬ್ರಿಗೂ ಇದ್ರು. ನಿಜಕ್ಕೂ ನೀವು ಆ ಸಂದರ್ಭದಲ್ಲಿ ಅಲ್ಲಿವರೆಗೆ ಕರ್ಕೊಂಡು ಹೋದ್ರಿ? ಇದು ಹಾಸ್ಪಿಟ್ಲ್ ಒಳೆ ಗಂಟ ಚಾರ್ಜ್ ಮಾಡಿದ್ರ ನಿಮ್ಮ ಆಟೋ ಚಾರ್ಜಸ್? ಖಂಡಿತ ನನಗೆ ಎರಡು ಮಕ್ಕಳಾಣೆಗಳು ಹೇಳ್ತೀನಿ ಮೇಡಮ್. ₹100 ನಾನು ಈಸ್ಕೊಂಡಿದ್ದೀನಿ ನನ್ ಪೇಪರ್ ಅಲ್ಲಿ ಬಂತಲ್ಲ, ಅವಾಗ್ಲೇ ನನಗೆ ಬೇಜಾರದ್ದು. ಇನ್ನೊಂದು ಹೇಳ್ತೀನಿ ತಿಳ್ಕೊಳ್ಳಿ, ನಾನು ಮಾನವೀಯತೆಯಿಂದ ಇವ್ರನ್ನ ಮಾಡಿದಾನ ಹೊರತು ನಾನು ₹100ಗೋಸ್ಕರ ಇವ್ರನ್ನ ಎತ್ಕೊಂಡು ಹೋಗಿಲ್ಲ. ನಾನು ಈಗ ಹೋಗ್ಲಿ ಇವ್ರನ್ನ ಎತ್ಕೊಂಡು ಹೋಗಿ ಸೇರಿಸ್ಟೇಟ್ಗೆ ನಾನು ಪ್ರಶಸ್ತಿ ಕೊಡ್ತಾರೆ ಅಂತ ಮೊದ್ಲೇ ನನಗೆ ಫೋನ್ ಮಾಡಿ ಹೇಳಿರ್ತಾರ? ಇಲ್ಲ. ಕೊನೆಗೆ ಏನ್ ಮಾಡಿದ್ರೆ ಪ್ರಶಸ್ತಿ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಖಂಡಿತವಾಗ್ಲೂ ಮಾಡಿಲ್ಲ. ₹100 ಕೇಳಿಲ್ಲ. ಎಲ್ಲಿ ಬೇಕಾದ್ರೆ ಒಂದ್ ಹೇಳ್ತೇನೆ ಮೇಡಮ್, ಯಾವ ದೇವಸ್ಥಾನಕ್ಕೆ ಹೋಗ್ಯಾರ ನಾನು ಪ್ರಮಾಣ ನನ್ನ 2 ಮಕ್ಕಳಾಣೆ ಹೇಳ್ತಾ ಇದ್ದೀನಿ. 2 ಹೆಣ್ಮಕ್ಳೆ, ರಕ್ಷಿತಾ, ಸಂಜನಾ, ಆಮೇಲೆ ದೀಕ್ಷಿತಾ ಅಂತ ಎಲ್ಲ ಮಕ್ಕಳ ಪ್ರಮಾಣ ಮಾಡ್ತೀನಿ. ನಾನು ಯಾರ ಹತ್ರನೂ 5 ಪೈಸೆ ಇಸ್ಕೊಂಡಿಲ್ಲ. ನನಗೆ ಬಂದಿರೋ ಅಮೌಂಟ್ 15,000 ಸಲೀಂ ಮತ್ತು ಚಾಂಡಿ ಅವ್ರು ಕೊಟ್ಟಿರೋದು. ಆಮೇಲೆ ಬಹುಮಾನ ರೂಪದಲ್ಲಿ ಬಂದಿದೆ. ನೀವೇನ್ ಹೇಳ್ತೀರಿ? ₹100 ಚಾರ್ಜ್ ಮಾಡಿದ್ರ? ಏನ್ ಹೇಳಿದ್ರು? ₹100 ಚಾರ್ಜ್ ಮಾಡೋದು ಅಂತಲ್ಲ, ಅಲ್ಲಿನ ಆಟೋ ಡ್ರೈವರ್ ಅಂತ ಯಾರು ಸಿಗ್ಲಿಲ್ಲ. ಆಕ್ಚುಲಿ ನಾನು ಹೇಳಿದೆ ನಿಮ್ಗೆ, ದುರ್ಗೇಶ್ ಪೈ ಅವರು ಬರಲೇಬೇಕು, ಬಹಳ ಕಷ್ಟಪಟ್ಟು ಆಟೋ ಡ್ರೈವರ್ನ ಕರ್ಕೊಂಡ್ ಬಂದಿದ್ದು. ಬಟ್ ನನ್ನ ಪರಿಸ್ಥಿತಿ, ನಾನು ಕರಿತಾ ಇದ್ದ ಪರಿಸ್ಥಿತಿಯಿಂದ ಏನ್ ಮಾಡಿದ್ರು, ಬಟ್ ಇವ್ರನ್ನ ಯಾರು ಬರ್ದೇ ಕಾರಣಕ್ಕೋಸ್ಕರ ಕಾರ್ಗಳು ಯಾವ್ದು ಬರ್ಲಿಲ್ಲ. ಸಾಕಷ್ಟು ಕಾರ್ಗಳು ನಿಂತಿತ್ತು ಅಲ್ಲಿ. ಸೊ 1 ಅಲ್ಲ 2 ಅಲ್ಲ 3 ಸಾಕಷ್ಟು ಕಾರ್ಗಳು. ಆಟೋ ಬಂದದ್ದು ಮೇಡಮ್ ಆ ಕ್ಲಾಸ್ ಅಲ್ಲಿ. ಇನ್ನೂ ಒಂದ್ ಹೇಳ್ತೀನಿ, ಅವ್ರು ಸಾಕಷ್ಟು ಆಟೋ ಕರೀತಾ ಇದಾರೆ ಅಂತಾರಲ್ಲ, ಆಲ್ರೆಡಿ ಅಲ್ಲಿ ನಾನು ವಾಪಸ್ ಬರ್ಬೇಕಾದ್ರೆ ಒಂದ್ ಬ್ಯಾರಿಕೇಡ್ ಹಾಕಿದ್ರು ಗೊತ್ತಾ, ಅಲ್ಲಿ ಇದ್ ಮಾಡಿ
ವಾಪಸ್ ನಾನು ಹಂಗೆ ನುಗ್ಗಿಸ್ಕೊಂಬಂದ ನಂದು ಒಂದೇ ಆಟೋ ಅಲ್ಲಿಗೆ ಬಂದದ್ದು, ಇನ್ಯಾವ ಆಟೋದಲ್ಲಿ ಬಂದಿಲ್ಲ. ನಿಷ್ಠಾವಂತರಾಗಿದ್ದಂದ್ರೆ ಸೊ ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ ಆಟೋ ಚಾಲಕ ಹೋಗ್ತೀನಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಇರಪ್ಪ ಅಂದ್ಬಿಟ್ಟು ಏನು ಮಾಡಿದೆ, ಇರಿಸ್ತೆ ನಾನು. ಆಸ್ಪತ್ರೆಗೆ ಸೇರಿಸಿ ಆದ್ಮೇಲೆ ಇವ್ರು ಹೋಗ್ತೀನಿ ಅಂತಂದ್ರು. ನಾನು ಹೋಗ್ತೀನಿ ಹೇಳಿದ್ರು. ಇನ್ನೂ ಒಂದು ಹೇಳ್ತೀನಿ, ಅಲ್ಲಿ ಸೈನ್ ಹಾಕು ಅಂತ ಹೇಳಿದ್ರು. ಇವ್ರು ನನ್ಗೇನ್ ಹೇಳಿದ್ರು, ಸೈನ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು ಅಂತ ನಾವು ಇವರು ಡಿಸ್ಕಸ್ ಮಾಡ್ತಾ ಇದ್ದ. ಏನಾದ್ರು ಹೆಚ್ಚು ಕಡಿಮೆ ಆಗತ್ತಾ ಪೂರ್ತಿ ಹೆಚ್ಚು ಕಡಿಮೆ ಆಗತ್ತಾ ಸರ್ ಅಂತ ಇವ್ರನ್ನ ಕೇಳಿದೆ. ಅದು ನನಗೂ ಗೊತ್ತಿಲ್ಲ ಸರ್, ಏನ್ ಮಾಡಕ್ಕಾಗತ್ತೆ, ಈಗ ಹೋಗ್ಬಿಡೋಣ ನಾವು ಅಂತ ಅಂದ್ರು. ನೋಡಿ ಸರ್ ಅಂದ್ ಅಷ್ಟೊತ್ತಿಗೆ ಒಬ್ರು PC-ನ ಡಬಲ್ ಸ್ಟಾರ್ ಗೊತ್ತಿಲ್ಲ ಹಿಂಗ್ ಎಂಟ್ರಿ ಆದಾಗ ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ, ನೀವೇನು ದಸ್ತಗಿರಿ ಮಾಡಲ್ಲ, ಎದುರ್ಕೋಬೇಡಿ ಅಂದ ಅವರು ಪ್ಲಸ್ ಒಬ್ರು ಲೇಡಿ ನಮ್ಮನ್ನ ಬರ್ಕೋತಾ ಇದ್ರಲ್ಲ ಅವರು ಹೇಳಿದ್ರು. ಅವಾಗ ನಾನು ಸೈನ್ ಹಾಕ್ಬಿಟ್ಟು ನನ್ನ ಮೊಬೈಲ್ ನಂಬರ್ ಬರ್ದು ಬಂದೆ. ನಾನು ಹಾಕಿದ್ದೀನಿ, ನನಗೆ ಜ್ಞಾಪನ ಇದೆ, ಮೊಬೈಲ್ ನಂಬರು ಬರ್ದಿದ್ದೀನಿ, ಬರ್ದ್ಬಿಟ್ಟು ಬಂದೆ. ಬಂದ ತಕ್ಷಣ ಇವ್ರ ನಂಬರ್ ಇಸ್ ಮಾಡದಲ್ಲ, ಇವರು ನನ್ನ ಜೊತೆ ಮಾತಾಡಿದ್ರು, ಬೇಕಾದ್ರೆ ಅವ್ರನ್ನೇ ಕೇಳಿ. ಒಪ್ತೀರಾ ನೀವು? ಅವ್ರು ಸೈನ್ ಹಾಕಿದ್ರ ಅಥವಾ ನೀವು ಸೈನ್ ಹಾಕಿದ್ರ? ನಾನು ಹಾಕಿದ್ದೀನಿ, ಇಬ್ರು ಸೈನ್ ಹಾಕಿದ್ದೀರಿ. ನಾನು ಸೈನ್ ಹಾಕಿದ್ದೀನಿ. ಅಲ್ಲಿ ಶಿವಮೂರ್ತಿ ಕರ್ಕ ಬಂದಿದ್ದು ಅಂತಾನೆ ಹೇಳಿದಾರಲ್ಲಿ. ಈಗ ಇಷ್ಟು ದಿನಗಳವರೆಗೆ ನಿಮ್ಮ ಹೆಸರು ಕೇಳಿ ಬಂದೇ ಇಲ್ಲ ಅಥವಾ ನೀವು ಹೊರ ಬಂದು ಮಾತಾಡ್ಲಿಲ್ವಾ? ಏನಾಯ್ತು? ಯಾಕೆ ಇಷ್ಟು ದಿನ ನೀವು ಮುಚ್ಚಿಟ್ಟಿದ್ ಯಾಕೆ ಅಂತ? ಮುಚ್ಚಿಡ್ಬೇಕು ಅಂತ ಏನಿರಲಿಲ್ಲ ಮೇಡಮ್. ಇದು ಸಹಜವಾಗಿ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಗೊತ್ತಿದ್ದ ವಿಷಯ ನೋಡಿ. ಆಟೋ ಡ್ರೈವರ್ ಒಬ್ಬನೇ ಕರ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಯಾರೋ ಒಬ್ರು ಇರಲೇಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ ಮೇಡಮ್, ನಾನು ಒಬ್ಬನೇ ಕರ್ಕೊಂಡು ಹೋಗಿಲ್ಲ. ಅಲ್ಲಿ ಇಬ್ಬರನ್ನ ಎತ್ಕೊಂಡು ಹೋಗಿ ಸೇರಿಸ್ತಾವ್ ನಾನು ಅಷ್ಟೇ, ಎತ್ಕೊಂಡು ಹೋಗಿ ಮಲಗಿಸ್ತಾವನು. ಸೀರ್ಗೆ ಅವರು ಏನೇನಾಯ್ತು ಅಂತ ವಿವರಣೆ ಕೊಟ್ರು. ಇವರು ಕೂತಿದ್ರು. ಇವರಿಬ್ಬರ ಗಲಾಟೆಲಿ ಈ ಮನುಷ್ಯನ್ನೇ ನಾನು ಇವ್ರು ಶಿವಮೂರ್ತಿ ಅಂತ ನಾನು ಗ್ಯಾಪ್ಸಕ್ಕೆ ನಾನು ಇದಿಲ್ಲ. ಯಾಕಂದ್ರೆ ನಾನು ತುಂಬಾ ಕ್ಲೋಸ್ ಆಗಿದ್ರೆ ನಾನು ಇವರು ಹೋಗಿ ಸೇರಿದ್ದು ನನ್ನ ಫ್ರೆಂಡ್ ಅಂತ ಹೇಳ್ಬೋದು. ನಾನು ಅವತ್ತೇ ಫಸ್ಟ್ ನೋಡಿದ್ದು, ತಿರ್ಗಿ ಇಲ್ಲಿ ನೋಡ್ತಾ ಇರೋದು. ಇಬ್ರು ಒಬ್ಬರನ್ನ ಈವನ್ ಲಿಶಾ ರಕ್ಷಿತಾನು ಅವತ್ತು ಫಸ್ಟ್ ಟೈಮ್ ನೋಡಿರ್ತೀವಿ, ಅದರಲ್ಲಿ ನೋ ಡೌಟ್. ಆದ್ರೆ ₹100 ಚಾರ್ಜ್ ಮಾಡಿದ್ ಹೌದು ಅಂತ ನೀವು ಹೇಳ್ತೀರಿ. ₹100 ಕೊಟ್ಟೋಗಿದೆ ಮೇಡಮ್. ನಾನು TV9 ಹೋಗಿನ ಮುಂಚೆ ₹100 ಅವ್ರ ಕೈಗೆಲ್ಲ ಕೊಟ್ಬಿಟ್ಟು ನಾನು ಕೇಳಿದ್ರೆ ನೀವು ಕೊಟ್ರ? ಹೇಗೆ ಅದು ಕೇಳಿದೆ ಮೇಡಮ್. ನಾವು ಬರಕ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಆಟ ಮಾಡಿದ್ರಂತೆ. ಸೊ ಅದಾದ್ಮೇಲೆ ನನಗೆ ಫೋನ್ ಮಾಡಿದ್ರು, ದುರ್ಗೇಶ್ ಭಾಯ್ ಅವರು ಫೋನ್ ಮಾಡಿದ್ರು. ನೀವು ದುರ್ಗೇಶ್ ಭಾಯ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇವಾಗ ಕೇಳಿದ್ರು ಬೇಕಾದ್ರೆ ಅವ್ರು ಹೇಳ್ತಾರೆ ಎಷ್ಟು ಕಷ್ಟ ಆಗ್ಬಿಟ್ಟು ಅವ್ರು ಕರ್ಕ ಬಂದ್ರು ಅಂದ್ಬಿಟ್ಟು. ಸೊ ಅವರೇ ಒಂದು ಸಾಕ್ಷಿ ನಮಗೆ, ಬೇರೆ ಯಾರು ಇಲ್ಲ. ಈಗ ಹೊರಬಂದು ಮಾತಾಡ್ಲಿಕ್ಕೆ ಏನ್ ಕಾರಣ ಅಂತ? ಈಗ ಹೊರಬಂದು ಕೇಳೋದಂದ್ರೆ ಸಾಕಷ್ಟು ನ್ಯಾಷನಲ್ ಅವಾರ್ಡ್ ಇದು ಮಾಡೋದಕ್ಕೋಸ್ಕರ. ಸೊ ನನಗೆ ಎಲ್ಲರೂ ಅಂದರೆ ನನ್ನ ಸ್ನೇಹಿತರು ಅವರೆಲ್ಲರೂ ಆಟ ಮಾಡಿದ್ರು. ಸೊ ಈ ಒಂದು ಪ್ರಶಸ್ತಿ ಯಾರಿಗೂ ಹೋಗೋದು ಬೇಡ, ಸೊ ಯಾರು ಒರಿಜಿನಲ್ಲಿ ಯಾರು ಹೆಲ್ಪ್ ಮಾಡಿದಾರೋ ಅವ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಅವತ್ತು ಅಂದರೆ ಅಂತ ಹೇಳಿದ್ರೆ ಇನ್ನೊಂದು ಬ್ಲಾಸ್ಟ್ ಇನ್ನೊಂದು ಬಾಂಬ್ ಏನೋ ಇದ್ದು ಅಥವಾ ಬ್ಲಾಸ್ಟ್ ಆಗ್ಬಿಟ್ರೆ ಅಲ್ಲೆಲ್ಲ ಕೂಗ್ತಾ ಇದ್ರು. ಮತ್ತೆ ಕಾರು ಅಷ್ಟೇನೆ ಸಣ್ಣದಾಗೆ ಏನೋ ಸೌಂಡ್ ಬರ್ತಾ ಇತ್ತು, ಬೆಂಕಿ ಏನಾಗುತ್ತೋ ಅನ್ನೋ ಪರಿಸ್ಥಿತಿ. ಯಾವತ್ತಿನ ನನ್ನ ಪ್ರಾಣ ಒತ್ತೆ ಇಟ್ಬಿಟ್ಟು ಏನ್ ಮಾಡಿದೆ, ಇವರಿಬ್ಬರನ್ನ ರಕ್ಷಿಸಿದೆ. ಬಟ್ ಯಾರು ಬರ್ಲಿಲ್ಲ. ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ 3-4 ನಿಮಿಷ ಇಳಿದು ಬಂದಿದ್ರು ಅಥವಾ 3 ನಿಮಿಷ ಇಳಿದು ಬಂದಿದ್ರು ಅಲ್ಲಿನ ಎಲ್ಲಾ ಜನಗಳು ಓಡ್ತಾ ಇದ್ರು. ಸೊ ಈ ವಿಷಯ ಅವತ್ತಿಂದನೂ ಒಂದಲ್ಲ ಒಂದು ಇದಕ್ಕೋಸ್ಕರ ಹೋಗು ಒಂದಿನ ಯಾವ್ದಾರ ಒಂದು ಚಾನಲ್ಗೆ ಹೋಗ್ಬಿಟ್ಟು ಮಾತಾಡು ಈ ಒಂದು ವಿಷಯನ. ಇದು ಸಣ್ಣ ವಿಷಯ ಅಲ್ಲ, ಇದು ನ್ಯಾಷನಲ್ ವಿಷಯ. ಖಂಡಿತವಾಗ್ಲೂ. ಆದ್ರೆ ನೀವು ಯಾವತ್ತು ನಿಮ್ಗೆ ಅನಿಸ್ಲಿಲ್ಲ ನಿಮ್ಗೆ ಮಾತಾಡಿಸುವಾಗ ಬೇರೆ ಯಾರ್ಯಾರು ಸಹಾಯಕ್ಕೆ ಬಂದಿದ್ರು, ಅವರ ಮುಖ ನೆನಪಿಲ್ಲ, ಅವರ ಹೆಸರು ಗೊತ್ತಿಲ್ಲ, ವೆಲ್ ಅಂಡ್ ಗುಡ್, ಅದು ಗೊತ್ತಿರಬೇಕು ಅಂತಿಲ್ಲ. ಆದ್ರೆ ನೀವು ಮಾತಾಡುವಾಗ ನಿಮ್ಮನ್ನ ಕೇಳಿದಾಗ ಅವರ ಪ್ರಸ್ತಾಪ ಯಾಕೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಬರ್ಲಿಲ್ವಾ? ಹೇಗೆ ನಿಮ್ಮನ್ನ ಕೇಳಿದಾಗ ನೆರವು ಕೊಟ್ಟಿದ್ ಹೇಗೆ? ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಪಾಲ್ಗೊಂಡಿದ್ದೀರಿ, ಮಾತನಾಡ್ಸಿರ್ತಾರೆ ನಿಮ್ಮನ್ನ, ಮೀಡಿಯಾದವ್ರು ಇರ್ಬಹುದು, ಜನರು ಇರ್ಬಹುದು, ಎಲ್ಲರೂ ಬಂದು ಮಾತಾಡ್ಸಿರ್ತಾರೆ. ಸಾಕಷ್ಟು ಪ್ರಶಸ್ತಿಗಳು ಕೂಡ ತಮಗ್ ಬಂದಿದೆ. ಆ ಸಂದರ್ಭದಲ್ಲಿ ಪ್ರಶಸ್ತಿ ಇನ್ ದ ಸೆನ್ಸ್ ಸನ್ಮಾನ ಮಾಡಿದ್ದಾರೆ, ತಮಗೆ ನೆರವನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಇದುವರೆಗೂ ಹೇಳ್ತೇನೆ, ಇವರನ್ನು ಸೇರ್ಸ್ಬಿಟ್ಟು ಬಂದಾಗ ರಕ್ತ ಎಲ್ಲ ಆಗೈತಿ, ಇವ್ರಿಗೂ ಗೊತ್ತು, ಮಕ್ಳಿಗೂ ರಕ್ತ ಆಗಿ ನಾನು ನಮ್ಮ ಫ್ರೆಂಡಲ್ಲಿ ಪ್ರಿಂಟ್ ಪಾಯಿಂಟ್ ಅಂತ ಒಂದು ಪ್ರಿಂಟಿಂಗ್ ಲೈನ್ದು ನಮ್ಮ ಫ್ರೆಂಡ್ ಲೋಕೇಶ್ ಅಂತ ಇದ್ರೆ ಎದುರುಗಡೆ ಅವರ ಅಂಗಡಿಲಿ ನೀರು ತಗೊಂಡು ಎಲ್ಲ ತೊಳ್ಕೊಂಡದು ಗಬ್ಬು ವಾಸನೆ ಹೊಡಿತಾ ಇತ್ತು. ಎಲ್ಲ ನಾನು 1 ಅವರ್ ಇದ್ದೀನಿ, ಎಲ್ಲಿ ಇವ್ರನ್ನ ಸೇರ್ಸಾದ್ಮೇಲೆ 1 ಅವರ್ ಇದ್ದೀನಿ. ಅದಕ್ಕೆ ದೊರೆಸ್ವಾಮಿಗಳೇ ಸಾಕ್ಷಿ. ಯಾಕಂದ್ರೆ ಇವರಿಬ್ಬರು ಟ್ಯೂಷನ್ ಬ್ಯಾಗ್ ನನ್ನ ಹತ್ರನೇ ಆಯ್ತು. ಅದನ್ನ ಯಾರಿಗೆ ಕೊಡ್ಬೇಕು ನಾನು? ಇವರಿಬ್ಬರು ಕೈಲಿ ಕೊಡಕ್ಕಾಗತ್ತಾ? ಇವರೇನು ಅಳ್ತಾ ಇದಾರೆ ಅಂದ್ಬಿಟ್ಟು ಅವ್ರು ಬಂದ್ರು. ಬಂದಾಗ ನಾನು ಫೋನ್ ಮಾಡಿದ ಇಟ್ಟಿಗೆ ಬಂದು ತಗೊಳ್ಳಿ ಸರ್ ನಿಮ್ಮ ಟ್ಯೂಷನ್ ಬ್ಯಾಗು, ನನ್ನ ಕರ್ತವ್ಯ ಆಯ್ತು, ನಾನು ಹೋಗ್ಲಾ ಸರ್, ನೀವು ಹೇಳಿದ್ರೆ ಹೋಗ್ತೀನಿ. ಸರಿಯಪ್ಪ, ದೇವ್ರ ಒಳ್ಳೇದ್ ಮಾಡ್ಲಿ, ಹೋಗುವ. ಅವ್ರ ತಂದೆ ಬಂದ ಮೇಲೆ ನೀವು ಹೊರಟು? ಖಂಡಿತವಾಗ್ಲ. ನೀವಿದ್ರ? ಅವ್ರು ಕೇಳಿ ನಾನು ಇದ್ದೆ. ದೊರೆಸ್ವಾಮಿಯವರು ನೋಡ್ಬಿಟ್ಟು ದೊರೆಸ್ವಾಮಿಯವರು ಮಾತಾಡ್ಸಿದ್ದೀನಿ. ಸೊ ಇದು ಸೀರಿಯಸ್ ಆಗಿ ಏಟು ಇದ್ದಿದೆ. ಸೊ ಅವ್ರು ಬ್ಯಾಂಡೇಜ್ ಮಾತ್ರ ಆಗ್ತಾ ಇದ್ದಾರೆ. ನಾನು ಅವಾಗೂ ಹೇಳ್ದೆ, ಅವಳು ಲೀಶಾಗೆ ಸೀರಿಯಸ್ ಆಗಿ ಇಟ್ಬಿಟ್ಟಿದೆ, ಬರೀ ಬ್ಯಾಂಡೇಜ್ ಮಾತ್ರ ಆಗ್ತಿದ್ದಾರೆ. ಇವಾಗೂ ಅಷ್ಟೇ ಬರೀ ಬ್ಯಾಂಡೇಜ್ ಆಗ್ತಾ ಇದ್ದಾರೆ. ದಯವಿಟ್ಟು ಬೇರೆ ಹಾಸ್ಪಿಟ್ಲಿಗೆ ಯಾವ್ದಾರು ಕರ್ಕೊಂಡೋಗಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಗುಣ ಆಗುತ್ತೆ, ಇಲ್ಲದ್ರೆ ತುಂಬಾ ಕಷ್ಟ ಇದೆ ಅಂತ ನಾನು ಅವ್ರಿಗೆ ಹೇಳಿದುಂಟು. ಇಲ್ಲಿರುವಂತದ್ದು ಈಗ ಅವರಿಬ್ಬರು ನೆರವನ್ನ ನೀಡಿಲ್ಲ ಅಂತ ಅಲ್ಲ,
ಪ್ರಶ್ನೆ ಇರುವಂತಹದ್ದು ನೆರವು ನೀಡಿದವರು ಇಬ್ರು ಪ್ರಶಸ್ತಿ ಯಾರಿಗೆ ಸಲ್ಲಬೇಕು. ಈಗ ಯಾಕೆ ಈ ಒಂದು ಪ್ರಶ್ನೆ ಎದ್ದಿದೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡಲೇಬೇಕು. ಒಂದು ಪುಟ್ಟ ವಿರಾಮದ ನಂತರ